ಕೃತಿಕಾರರ ಪರಿಚಯ. ರಾ. ವಿಜಯಶ್ರೀ ಸಬರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹು ಮುಖ್ಯ ಕವಯಿತ್ರಿ. ಅವರು 1957ರಲ್ಲಿ ಬೀದರ್ನಲ್ಲಿ ಜನಿಸಿದರು. ಉರಿಲಿಂಗ, ಹೂವಿನ ತೇರನೇರಿ ನಾಟಕಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು, ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ರತ್ನಮ್ಮ ಹೆಗ್ಗಡೆ ಬಹುಮಾನ, ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದು, ಗುಲ್ಬರ್ಗಾ ವಿವಿ ಮತ್ತು ಮಹಿಳಾ ವಿವಿಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಸಿಂಡಿಕೇಟ್ ಸದಸ್ಯರಾಗಿ, ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಮಹಿಳಾ ವಿವಿ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮಹಿಳಾ ಶೋಷಣೆಯೆಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು. ಅದು ಅವಳ ಬಾಲ್ಯ, ಯೌವನ, ಮುಪ್ಪು ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ. ಬಡವರ, ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ. ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ. Author's introduction. Dr. Vijayashree is a very important poet of the Sabrada rebellion literature period. She was born in Bidar in 1957. She has written critical collections such as Urilinga, Huiva Terneri dramas, literature and women, folklore and women, Jwalanta, Lakshman Rekha Tharthiva, Mugila Mallige poetry collections. She has been awarded with awards such as Ratnamma Heggade Award, Mysore's Sahitya Shri Award, Atimab Award, and has worked as a Kannada professor, head of the department, syndicate member, and Dean of the Kala Nikaya of Dharwad at Gulbarga VV and Mahila VV. Currently, Mahila VV Extension Center Mandya is working here as a special officer. This poem has been selected from the poetry collection, Mugila Mallige. The exploitation of women begins from the embryo itself. It has occupied her childhood, youth, and old age. The lives of the poor and the working class are still not easy. Only when social justice is achieved and a society free from exploitation is created can everyone prosper. ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಎಳೆಗೆ. ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ? ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತಿರುವ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು, ಮನದುಂಬಿ ಹಾಡುತ್ತಿರುವ ಕೋಗಿಲೆಗಳು ಮತ್ತು ಕಡಲುಕ್ಕಿ ಹರಿದು ಹೊರಡುವ ಸಂಭ್ರಮ ಎಲ್ಲವೂ ಪ್ರಕೃತಿಯ ಸೊಬಗನ್ನು ತೋರಿಸುತ್ತವೆ. ಇಂತಹ ಸುಂದರ ಪರಿಸರದಲ್ಲೂ ಈ ಪುಟ್ಟ ಪೋರಿಗೆ ಏನೋ ಅಸಹಜವಾಗಿದೆ, ಏನೋ ಸಂಕಟ ಕಾಡುತ್ತಿದೆ ಎಂಬ ಕವಿಯ ಆಶಯ ಇಲ್ಲಿ ವ್ಯಕ್ತವಾಗುತ್ತದೆ. In the owner's yard, the mango trees standing tall, the birds flying with their wings spread, the cuckoos singing with pride, and the seagulls flying with joy, all show the beauty of nature. The poet's wish is expressed here that even in such a beautiful environment, something is wrong with this little girl, something is troubling her. ಒಳಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ, ಮುಸುರೆ ತಿಕ್ಕುತ್ತಿದ್ದಾಳೆ. ಒಳಹೊರಗಿನ ಸಂಭ್ರಮದಲ್ಲಿ ಬಟ್ಟೆಯ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗಡೆ ಎಲ್ಲರೂ ಹರ್ಷಭರಿತರಾಗಿರುವಾಗ ಇವಳು ಮಾತ್ರ ಹಾಲುಗಲ್ಲದ ಹಸುಳೆಯಂತೆ ಮುಸುಕಾಗಿ ಮುಖ ತಿಕ್ಕುತ್ತಾ ಏನೋ ಮನದೊಳಗಿನ ನೋವನ್ನು ಹೊರಹಾಕಲಾಗದೆ ನಿಂತಿದ್ದಾಳೆ. While everyone outside is filled with joy, with colorful butterflies and peacocks painted on their clothes, she stands alone, her face covered in a veil like a milk-fed calf, unable to express the pain deep within her. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲಿ, ಬೀರುವ ಮುಗುಳುನಗೆ, ಹೊಳೆವ ರಂಗೋಲಿಯಲಿ, ಥಳಥಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಬಾಗಿಲಲ್ಲಿ ಬಳುಕುವ ಮಾವಿನ ಎಲೆಗಳ ತೋರಣ, ಮಲ್ಲಿಗೆ ಹೂಗಳಲ್ಲಿ ಹರಡುವ ಮುಗುಳುನಗೆ ಮತ್ತು ಹೊಳೆಯುತ್ತಿದ್ದ ರಂಗೋಲಿಯ ಮೇಲೆ ಥಳಥಳಿಸುವ ಬೆಳಗಿನ ಸೂರ್ಯನ ಕಿರಣ, ಇವೆಲ್ಲವನ್ನೂ ನೋಡಿ ಪುಟ್ಟ ಹುಡುಗಿ ಮೂಕ ವಿಸ್ಮಯಗೊಂಡಳು. ಅವಳಿಗೆ ಈ ಸುಂದರ ದೃಶ್ಯಗಳು ಅಚ್ಚುಮೆಚ್ಚಾಗಿದ್ದು,
ಮತ್ತೆ ಮತ್ತೆ ಅದೇ ಕಡೆ ಕಣ್ಣು ಹಾಯಿಸುತ್ತಾ ಆಶ್ಚರ್ಯದಿಂದ ನೋಡುವಂತೆ ಮಾಡುತ್ತವೆ. The swaying of mango leaves at the door, the smiles spreading among the jasmine flowers, and the rays of the morning sun glinting on the shining rangoli, all these things left the little girl speechless. These beautiful scenes were so dear to her that they made her gaze wander in wonder over and over again. ಗುಡಿಸಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಗುಡಿಸಲಿನೊಳಗೆ ಗೂರಾಗುತ್ತಿದ್ದ ಅಮ್ಮ ಮಲಗಿದ್ದಾಳೆ. ತುಂಡಾಗಿರುವ ತೂತುಬಿದ್ದ ಸೀರೆಯಿಂದ ಬೆಳಗಿನ ಸೂರ್ಯನ ಕಿರಣವಾದ ಬಾಲರವಿ ಕೂಡ ಸೊರಗಿ ಒಳಬರುತ್ತಿದ್ದಾನೆ. ಸುಣ್ಣವೂ ಕಾಣದ ಬಿಕೋಲಾದ ಗೋಡೆಗಳು ತಮ್ಮ ಹಿರಿಯ ಮುಖವನ್ನು ಮುಚ್ಚಿಕೊಂಡಂತಿವೆ. ಇಂತಹ ಕತ್ತಲೆಯಿಂದ ಆವೃತವಾದ ಗುಡಿಸಲಿನೊಳಗೆ ಹೊಸ ಚೈತನ್ಯದ ಸಂಕೇತವಾದ ವಸಂತನಿಗೂ ಬರಲು ಹೆದರಿಕೆಯಾಗಿದೆ ಎಂಬಂತೆ ಕವಿ ಈ ಮನೆಯ ಬಡತನ ಮತ್ತು ನಿರಾಶೆಯ ಗಾಢತೆಯನ್ನು ಚಿತ್ರಿಸುತ್ತಾರೆ. Amma is sleeping soundly in the hut. Bal Ravi, the morning sun, is also languid in his tattered sari. The walls of Baikola, without a trace of whitewash, seem to have covered their old faces. The poet depicts the poverty and despair of this house as if even Vasant, the symbol of new vitality, is afraid to enter such a hut surrounded by darkness. ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಕುಂಬಾರನ ತಿಗುರಿ ತಿರುಗಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ. ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಕುಂಬಾರನ ತಿಗುರಿ ತಿರುಗಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ. ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಈ ಎಲ್ಲಾ ಕಾರ್ಮಿಕರ ಜೀವನದಲ್ಲಿ ಕೆಲಸ ನಿಂತು ಬಡತನದ ದುರಂತ ಮನೆ ಮಾಡಿದೆ. ಅವರ ಮನೆಗಳಿಗೆ ಚೈತನ್ಯ, ಸಂತೋಷ ಮತ್ತು ಹೊಸ ಆಶಾಭರವನ್ನಾಗಿ ಆಗುವ ವಸಂತವೇ ಮುಖ ತೋರದಂತೆ ನಿರಾಶೆ ಮತ್ತು ದುಃಖ ಆವರಿಸಿಕೊಂಡಿದೆ ಎಂಬುದನ್ನು ಕವಿ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. The blacksmith's furnace did not burn, the potter's wheel did not turn, the weaver's loom did not breathe, the hearth of the scythe's hearth did not burn. The work has stopped in the lives of all these workers and the tragedy of poverty has come home. The poet clearly expresses that the spring, which should bring vitality, happiness and new hope to their homes, has become so despondent and sad that it has not shown its face. ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ. ಮತ್ತೆ ನೆಲವ ತಟ್ಟಿ. ಗುಡಿಸಲಿನೊಳಗೆ ಬರಲು ವಸಂತನೇ ಹೆದರಿದನೆಯೇ? ಹರಿದು ಹಾಳಾಗಿರುವ ಚಿಂದಿ ಬಟ್ಟೆಗಳನ್ನು ನೋಡಿ ಅವನು ಮರುಗಿದನೆಯೇ? ಎಂಬ ಪ್ರಶ್ನೆಯನ್ನು ಪುಟ್ಟ ಹುಡುಗಿ ಮನಸ್ಸಿನಲ್ಲಿ ಕೇಳಿಕೊಳ್ಳುತ್ತಾಳೆ. ಈ ಯೋಚನೆ ಅವಳಿಗೆ ನೋವಾಗುತ್ತದೆ. ಆ ನೋವಿನ ಕ್ಷಣದಲ್ಲಿ ಅವಳು ಮತ್ತೆ ನೆಲವನ್ನು ತಟ್ಟುತ್ತಾ ತಮ್ಮ ಬಡತನದ ವಾಸ್ತವಿಕತೆಯ ಬಗ್ಗೆ ಮೌನವಾಗಿ ಅಸಹನೆಯನ್ನು ಬೇಸರವನ್ನು ವ್ಯಕ್ತಪಡಿಸುತ್ತಾಳೆ. Was Vasantha afraid to come into the hut? Did he get scared seeing the torn and ruined rags? The little girl asks herself this question in her mind. This thought hurts her. In that painful moment, she taps the ground again, silently expressing her impatience and sadness at the reality of their poverty. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.